ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ನಾವು ಬಂದುಬಿಟ್ಟು ಮತ್ತಿದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಕೂಡ ಹೌದು. ಇದೇನು ನೋಡ್ತಿದ್ದೀರಲ್ಲ, ಇದು ರಾಮನ ಹೆಜ್ಜೆ ಗುರುತು. ಇದು ಕೇಬಲ್ ಕಾರ್ ಇಲ್ಲಿ. ಸೊ ಇವಾಗ ಇಲ್ಲಿ ವಾರ್ಕಲ ಕ್ಲಿಫ್ ಬೀಚ್ ಹತ್ರ ಬಂದಿದ್ದೀನಿ. ಇಲ್ಲಿ ದ ಲಾಸ್ಟ್ ಹಾಸ್ಟೆಲ್ ಅಂತ ಇಲ್ಲಿ ಬುಕ್ ಮಾಡಿದ್ದೀನಿ. ಸೊ ನೋಡೋಣ, ಚೆಕ್ ಇನ್ ಮಾಡೋಣ ಫಸ್ಟು ಒಳಗೋಗಿ. ಸೊ ಇವಾಗ ಜಟಾಯು ಸೆಂಟರಿಗೆ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ಹಾಸ್ಟೆಲ್ ಆ್ಯಕ್ಚುಲಿ 12 o'clockಗೆ ಚೆಕ್ ಇನ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾನು ಟೈಮ್ ಉಳಿಸ್ಬೇಕಂದ್ರೆ ಆಲ್ರೆಡಿ ಇವಾಗ ಹೊರಡ್ಬೇಕು ನಾನು. ಆ್ಯಕ್ಚುಲಿ ಇಲ್ಲಿಂದ ಅರೌಂಡ್ ವಾರ್ಕಲ ಕ್ಲಿಫ್ ಬೀಚ್ ಹತ್ರಿಂದ ಅಂದರೆ ಈ ಹಾಸ್ಟೆಲಿಂದ ಅರೌಂಡ್ 24 kilometers ಆಗುತ್ತೆ. ಸೊ ಇವಾಗ ಹೋಗ್ತಾ ಸಿಗೋಣ. ಹಾಗೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇಟ್ಸ್ ಹೆಟ್ಟಿಗಾಗ್ಬಿಟ್ಟಿದೆ. ಆ್ಯಕ್ಚುಲಿ 9:30 ಇವಾಗ ಟೈಮ್ ಬಂದುಬಿಟ್ಟು. ಸೊ ಆನ್ ದ ವೇ ಹೋಗ್ತಾ ಸಿಗೋಣ ಬನ್ನಿ. ಸೊ ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ನಾವು ಬಂದುಬಿಟ್ಟು ಕೇರಳದ ಚುಡಾಯಿಮಂಗಲಂ ಅನ್ನೋ ಊರಲ್ಲಿದ್ದೀವಿ. ಸೊ ಇಲ್ಲೆಲ್ಲಿ ಬಂದಿದ್ದೀವಿ ಅಂದರೆ ಜಟಾಯುದ ಅರ್ತ್ ಸೆಂಟ್ರಿಗೆ. ಸೊ ತಾವೆಲ್ಲರೂ ರಾಮಾಯಣ ಕೇಳಿರ್ಬೋದು. ಅದರಲ್ಲಿ ಜಟಾಯುದ ಕಥೆನೂ ಕೇಳಿರ್ಬೋದು. ಸೊ ಜಟಾಯು ಮತ್ತು ರಾವಣನ ಯುದ್ಧ ಆದಾಗ ಜಟಾಯು ಬಂದು ಬಿದ್ದಿದ್ದು ಜಾಗ ಇದು, ಈ ಗುಡ್ಡದ ಮೇಲೆ. ಸೊ ಈ ಸ್ಪಾಟಿಗೆ ಬಂದಿದ್ದೀವಿ ನಾವು ಇವಾಗ. ಸೊ ಇದು ಟಿಕೆಟ್ ಕೌಂಟ್ರ್. ಇಲ್ಲಿಂದ ಟಿಕೆಟ್ ಮತ್ತು ಲಗೇಜ್ನು ಇನ್ ಕೇಸ್ ಲಗೇಜ್ ಇತ್ತು ಅಂದರೆ ಇಲ್ಲಿ ಇಡ್ಬೋದು. കഴിച്ചിട്ട് വരുന്നതായിരിക്കും നല്ലത്. ಸೊ ಎಂಟ್ರಿ ಟಿಕೆಟ್ ಮಾತ್ರ ಕ್ಯಾಶಲ್ಲಿ, ಗೂಗಲ್ ಪೇ ಏನು ಎಕ್ಸೆಪ್ಟ್ ಮಾಡಲ್ಲ. ಸೊ ಬರಬೇಕಾದ್ರೆ ಕ್ಯಾಶ್ ಮಾತ್ರ ಕ್ಯಾರಿ ಮಾಡ್ಕೊಂಬನ್ನಿ. ಮತ್ತು ನಿಮ್ಮ ಇನ್ ಕೇಸ್ ಲಗೇಜ್ ಇತ್ತು ಅಂದರೆ ಇಲ್ಲಿ ಲಗೇಜ್ ಬೇಕಾದ್ರೆ ಇರ್ಬೋದು. ಬ್ಯಾಗ್ಸ್ ಎಲ್ಲ ಇಲ್ಲಿ ಬ್ಯಾಗ್ಸ್ ಇಡಲಿಕ್ಕೆ ಇಲ್ಲಿ ಚೇಂಬರ್ ಇದೆ, ಬ್ಯಾಗ್ಸ್ ಇಡ್ಬೋದು ಹೀಗೆ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು, ಎಂಟ್ರಿ ಪ್ರೈಸ್ ಬಂದುಬಿಟ್ಟು 236 rupees. ಸೊ ಮತ್ತು ಕೇಬಲ್ ಕಾರ್ ಪ್ರೈಸ್ ಬಂದುಬಿಟ್ಟು ಅರೌಂಡ್ 263 rupees ಆಗುತ್ತೆ. ಇಲ್ಲಿ ಸಪ್ರೇಟಾಗಿ ಫಸ್ಟ್ ಫ್ಲೋರಿಗೆ ಬಂದು ಅದನ್ನು ಬೈ ಮಾಡ್ಬೇಕು. ನಾವಿಲ್ಲಿ ಬೈ ಮಾಡೋಣ ಬನ್ನಿ. ಕೇಬಲ್ ಕಾರ್ 1% ಟಿಕೆಟ್ ಕೌಂಟರ್ ಇಟ್ಟಿದ್ದಾರೆ. ಸೊ ಕೇಬಲ್ ಕಾರಿಗೆ ಸಪ್ರೇಟಾಗಿ. ಸೊ ಅರೌಂಡ್ ಅದೇ ಪಾರ್ಸಾಗಿ ಮಾಡಿದ್ದಾರೆ ಗುರು ಇಲ್ಲಿ. ಓಕೆ. ಸೊ ಕೇಬಲ್ ಕಾರಿಗೆ ಅರೌಂಡ್ 263 rupees. ಓಕೆ ಓಕೆ 263 rupees ಚಾರ್ಜ್ ಮಾಡಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಇದೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ನಾಟ್ ಗೌರ್ಮೆಂಟ್ ಓನ್ಡ್. ಅದೊಂದು ಸ್ಪೆಷಾಲಿಟಿ ಇಲ್ಲಿಂದ. ಪ್ರೈವೇಟ್ ದುಡ್ಡಿಂದ ಮಾಡಿದ್ದಾರೆ ಅಂದರೆ ಇದೇ ಫಸ್ಟ್ ಪ್ರಾಬಬ್ಲಿ ಕೇರಳದಲ್ಲಿ. ಪ್ರೈವೇಟ್ ಫಂಡೆಡ್ ಪ್ರಾಪರ್ಟಿ ಮ್ಯಾಕ್ಸಿಮಮ್ ಎಲ್ಲದೂ. ಸೊ ಇಲ್ಲಿಂದ ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ. ಸೊ ಸೆಕೆಂಡ್ ಫ್ಲೋರಿಂದ ಕೇಬಲ್ ಕಾರು ರೈಡು. ಯಾರೂ ಇಲ್ಲ ಅಂದ್ಕೊಂಡ್ರೆ ಫುಲ್ ಜನ ತುಂಬಿದ್ದಾರೆ ಗುರು ಇಲ್ಲಿ. ದೊಡ್ಡ ಲೈನ್ ಇದೆ. ಸೊ ಮೇಲ್ ಬಂದು ರೀಚ್ ಆಗಿದ್ದೀವಿ ಇವಾಗ. ಓ ಸಾಲಿಡ್ ವ್ಯೂ ಮಾತ್ರ ಗುರು. ಏನು ವ್ಯೂಗಳು ಇದು, ಕ್ರೇಜಿ ಆಗಿದೆ ಮಾತ್ರ. ಅದ್ಭುತ ಸಖತ್ತಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮಾತ್ರ. ಇದರಿಂದ ಏನು ಸೂಪರಾಗಿ ಕಾಣುತ್ತೆ. ಆ್ಯಕ್ಚುಲಿ
ಇಲ್ಲಿಂದ ವ್ಯೂ ಏನು ಕಾಣುತ್ತಲ್ಲ ಅದು ಕ್ಯಾಮ್ರಾ ನಿಜವಾಗ್ಲೂ ಜಸ್ಟಿಫೈ ಮಾಡ್ತಿಲ್ಲ. ಸೊ ನಿಜ ಹೇಳ್ಬೇಕಂದ್ರೆ ಸ್ಪೀಚ್ಲೆಸ್ ಮಾತ್ರ. ಲೊಕೇಶನ್ ಮತ್ತು ಇಲ್ಲಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇದು ಜಟಾಯು ಸ್ಕಲ್ಪ್ಚರ್. ಇಲ್ಲಿ ಮೇಲೆ ಕ್ಯಾಫಿಟೇರಿಯಾ ಇದೆ ಇಲ್ಲೇ ಮೇಲೆ. ಹಾಗೆ ಇಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಇಲ್ಲಿ ನಡೆಯುತ್ತೆ ಅನ್ಸುತ್ತೆ. ಇಲ್ಲಿ ಸಣ್ಣ ಆಡಿಟೋರಿಯಂ ಟೈಪ್ ಇದೆ ಇಲ್ಲಿ. ಮಾತ್ರ ಸಖತ್ತಿದೆ ಗುರು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಸೊ ಇದು ವ್ಯೂ ಪಾಯಿಂಟ್ ಇಲ್ಲಿಂದ. ಸೊ ಹೀಗೆ ಒಳಗೋದ್ರೆ ಇಲ್ಲಿ ಮೇಲೆ ರಾಮನ ದೇವಸ್ಥಾನ ಇದೆ. ಅಲ್ಲೇ ರಾಮನ ಪಾದದ ಒಂದು ಹೆಜ್ಜೆ ಗುರುತೂ ಅಲ್ಲಿದೆ. ಇಲ್ಲಿ ಮೇಲೆ ಹೋಗಿ ನೋಡೋಣ. ಸೊ ಇದೇನು ನೋಡ್ತಿದ್ದೀರಲ್ಲ, ಇದು ರಾಮನ ಹೆಜ್ಜೆ ಗುರುತು. ಸೊ ರಾಮ ಇಲ್ಲಿ ಬಂದಾಗ ಜಟಾಯುನ ನೋಡ್ತಾನೆ ಬಿದ್ದಿರೋದು. ಆವಾಗ ಜಟಾಯು ತನ್ನ ಕೊನೆ ಹೆಸರು ಹೇಳಬೇಕಾದ್ರೆ ರಾಮ ಜಟಾಯುವಿಗೆ ಮೋಕ್ಷ ನೀಡ್ತಾನೆ. ಈ ಮೋಕ್ಷ ನೀಡ್ತಿರೋ ಚಿತ್ರ ನೀವು ಇಲ್ಲಿ ನೋಡ್ಬೋದು. ಹೀಗಿದೆ. ಇಲ್ಲಿ ಪಕ್ಕದಲ್ಲೇ ರಾಮನ ಗುಡಿನೂ ಕಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಅವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಇಲ್ಲಿ ನಿಮ್ಗೆಲ್ರೂ ರಾಮಾಯಣ ಗೊತ್ತಿರ್ಬೋದು. ನಾವು ಸಣ್ಣವರಿರ್ಬೇಕಾದ್ರೆ ರಾಮಾಯಣ ಕೇಳಿದ್ದೀವಿ, ನೋಡಿದ್ದೀವಿ. ರಾಮಾಯಣದಲ್ಲಿ ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಟಾಯು ಅನ್ನೋ ಒಂದು ರಾವಣನ ತಡೆಯುತ್ತೆ. ಆವಾಗ ರಾವಣ ಮತ್ತು ಜಟಾಯು ಮಧ್ಯೆ ಘೋರ ಯುದ್ಧ ನಡೆಯುತ್ತೆ. ಆ ಘೋರ ಯುದ್ಧದಲ್ಲಿ ಜಟಾಯು ಸೀತಾಮಾತೆನ ಕಾಪಾಡಲಿಕ್ಕೆ ತನ್ನ ಪ್ರಾಣ ಒತ್ತೆ ಇಟ್ಟು ಹೋರಾಡ್ತಾನೆ. ಆ ಯುದ್ಧದಲ್ಲಿ ರಾವಣ ಜಟಾಯುವಿನ ರೆಕ್ಕೆ ಕಡಿದು ಬಿಡ್ತಾನೆ ಮತ್ತು ಜಟಾಯು ಆವಾಗ ಕೆಳಗೆ ಬಂದು ಬೀಳ್ತಾನೆ. ಆದರೆ ಜಟಾಯು ತನ್ನ ಪ್ರಾಣವನ್ನು ಇಟ್ಕೊಂಡಿರ್ತಾನೆ ಅಷ್ಟಕ್ಕೆ ರಾಮ ಮತ್ತು ಲಕ್ಷ್ಮಣ ಸೀತಾಮಾತೆನ ಹುಡ್ಕೊತ ಕಾಡಲ್ಲಿ ಹೊರಟಿರ್ತಾರೆ ಎಲ್ಲೋದ್ರು ಅಂತ. ಆವಾಗ ಜಟಾಯುವಿನ ಕೆಳಗೆ ಬಿದ್ದಿರೋದನ್ನು ನೋಡಿ ಅಲ್ಲಿ ಹೋಗ್ತಾರೆ. ಆವಾಗ ಜಟಾಯು ಹೇಳ್ತಾನೆ ರಾವಣ ಸೀತಾಮಾತೆನ ಅಪಹರಿಸ್ಕೊಂಡು ಲಂಕೆಯ ಕಡೆಗೆ ಹೊರಟಿದ್ದಾನಂತ. ಆ ಟೈಮಲ್ಲಿ ಅಷ್ಟು ಹೇಳಿ ಜಟಾಯು ತನ್ನ ಕೊನೆ ಉಸಿರನ್ನು ಹೇಳ್ತಾನೆ. ಶ್ರೀರಾಮ ಜಟಾಯುವಿಗೆ ಮೋಕ್ಷ ನೀಡ್ತಾನೆ. ಸೊ ಇದು ಜಟಾಯುವಿನ ಕತೆ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ. ದಿಸ್ ಇಸ್ ನಾಟ್ ಗೌರ್ಮೆಂಟ್ ಫಂಡೆಡ್ ಎಟ್ ಆಲ್. ಇದೊಂದು ಗ್ರೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಕನ್ಸ್ಟ್ರಕ್ಷನಿಗೆ ಅರೌಂಡ್ 100 crores ಇನ್ವೆಸ್ಟ್ ಮಾಡಿದ್ದಾರೆ ಇದ್ರ ಮೇಲೆ. ಸೊ ಇಲ್ಲಿ ಬರಬೇಕಾದ್ರೆ ಲಾಸ್ಟ್ ಒಂದು ಅಡ್ವೈಸ್ ಏನಂದರೆ, ಇಲ್ಲಿ ಬರಬೇಕಾದ್ರೆ ದಯವಿಟ್ಟು ನಿಮ್ಮ ಓನ್ ಪ್ರೈವೇಟ್ ವೆಹಿಕಲ್ಸಲ್ಲಿ ಬನ್ನಿ, ರಾದರ್ ದ್ಯಾನ್ ವೇಟಿಂಗ್ ಫಾರ್ ಲೋಕಲ್ ಟ್ರಾನ್ಸ್ಪೋರ್ಟಿಗೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಒಳಗಾಗತ್ತೆ ಮತ್ತು ಸುಮಾರು ದೂರ ಇದೆ, ಸಿಟಿಯಿಂದ ಔಟ್ಸ್ಕರ್ಟ್ಸಲ್ಲಿದೆ ಇದು. ಮತ್ತು ಇಲ್ಲಿ ಬರಬೇಕಾದ್ರೆ ದಯವಿಟ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಇಲ್ಲಿ ಸುಮಾರು ಜನ ಕ್ಯಾಶ್ನ ಕ್ಯಾರಿ ಮಾಡ್ದೇ ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸುಮಾರು ಜನರಿಗೂ ಪ್ರಾಬ್ಲಮ್ ಫೇಸ್ ಆಯಿತು. ಹೊರಗೆ ಹೋಗಿ ಮತ್ತು ಕ್ಯಾಶ್ ತೊಗೊಂಬಂದು ಹಿಂಗಿದೆ. ಪರ್ ಪರ್ಸನಿಗೆ ಅಟ್ಲೀಸ್ಟ್ 500 ಚಾರ್ಜಸ್ ಬೀಳುತ್ತೆ. ಮಳೆ ಬರ್ತಿದೆ ಗುರು. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಇವಾಗ. ಮಳೆನೇ ಬೇಕಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫುಲ್
ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ನನ್ನ ಹತ್ರ ಏನು ಕೊಟ್ಟಿಲ್ಲ, ಛತ್ರಿನೂ ಇಲ್ಲ ಗುರು. ಸೊ ಎಲ್ಲಿಗೆ ನಮ್ಮ ನೆಕ್ಸ್ಟ್ ಪ್ರಯಾಣ ಅಂದರೆ ವಾರ್ಕಲ. ಸೊ ಹಾಸ್ಟೆಲಿಗೆ ಹೋಗೋಣ, ಹಾಸ್ಟೆಲಿಗೆ ಹೋಗೋಣ ವಾಪಸ್ಸು. ಸೊ ಹಾಸ್ಟೆಲಲ್ಲಿ ಚೆಕ್ಔಟ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ, ಸೊ ಸಂಜೆ ವಾರ್ಕಲ ಬೀಚ್ ಹತ್ರ ಹೋಗ್ಬೇಕು. ಬೀಚ್ ಹತ್ರ ಹೋಗಿ ಕ್ಲಿಫ್ ಬೀಚಲ್ಲಿ ಚಿಲ್ ಮಾಡೋಣ, ಬೇರೆ ಆಪ್ಷನ್ ಏನೂ ಇಲ್ಲ. ಅಷ್ಟೇ ಮಳೆ ಬರ್ತಿದೆ ಗುರು, ಎಷ್ಟೊಂದು ಜೋರಾಗಿದೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಮಾತ್ರ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೀವು ಬೆಸ್ಟ್ ಏನಂದರೆ ಅರ್ಲಿ ಮಾರ್ನಿಂಗ್ ಬಂದರೆ ಒಳ್ಳೇದು. ಆ್ಯಕ್ಚುಲಿ 10 o'clock ಓಪನ್ ಮಾಡ್ತಾರೆ ಇಲ್ಲಿ. 10 o'clock ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಷ್ಟೊಳಗೆ ಬಂದುಬಿಡಿ, ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ಬಿಡಿ. ಮತ್ತು ಪಾರ್ಕಿಂಗಿಗೆ ಅದನ್ನು ಸಿಸ್ಟಮ್ಯಾಟಿಕ್ ಆಗಿತ್ತು, ಏನು ಡಿಲೇ ಆಗೋದಿಲ್ಲ, ಏನು ಇದಿಲ್ಲ. ಚೆನ್ನಾಗಿದೆ ಮಾತ್ರ. ಡೂ ವಿಸಿಟ್, ಅಂದರೆ ವಿಸಿಟ್ ಮಾಡೋವಂಥ ಪ್ಲೇಸ್, ಒಳ್ಳೆ ವಿಸಿಟ್ ಮಾಡೋವಂಥ ಪ್ಲೇಸು. ಇಟ್ಸ್ ಕೈಂಡ್ ಆಫ್ ವೆರಿ ನೈಸ್. ಆ್ಯಂಡ್ ಇದು ಈ ಜಟಾಯು ಸ್ಟ್ಯಾಚ್ಯೂನು ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬರ್ಡ್ ಸ್ಟ್ಯಾಚ್ಯೂನು ಇದು. ಮತ್ತು ಪ್ರೈವೇಟ್ ಪ್ರಾಪರ್ಟಿನೂ ಕೂಡ ರಿಯಲಿ ಗ್ರೇಟ್. ಹಂಗೆ ನೋಡೋಕೆ ಹೋದರೆ ಮಾತ್ರ ನೈಸ್ ಯಪ್ಪ. ಸೊ ಇದು ನೋಡಿದ್ರಲ್ಲ, ಇದು ಜಟಾಯುದ ಅರ್ತ್ ಸೆಂಟರ್. ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ವಿಡಿಯೋನು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿರ್ತೀನಿ. ಸೊ ಇಂಥದ್ದೇ ಹಲವಾರು ವಿಡಿಯೋಗಳನ್ನು ಮಾಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್ ಕೀಪ್ ಅಸ್ಲಿಂಗ್, ಟೇಕ್ ಕೇರ್, ಬಾಯ್.